Welcome back to Success Academy Jamkhandi. This is Ramesh Pujari, my dear students. ಸೊ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ನಮ್ಮದೇ ಆದಂಥ ಆ್ಯಪ್ ಕೂಡ ಇದೆ, ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತ. ಆ್ಯಪದ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಮ್ ಈ ವರ್ಷ ಮೊದಲಿಗೆ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ GPST. ಕಾಲ್ ಫಾರ್ಮ್ ಸದ್ಯದಲ್ಲೇ ಆಗೋದಿದೆ. ಎಲ್ಲರೂ ತುಂಬ ಕಾನ್ಸಂಟ್ರೇಟ್ ಆಗಿ ತುಂಬ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗಂತಲೇ GPSTRನ ಗೋಸ್ಕರ ಅಂತ ಹಲವಾರು ಪೇಯ್ಡ್ ಕ್ಲಾಸಸನ್ನು ನಮ್ಮ ಆ್ಯಪ್ನಲ್ಲಿ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಹೊಸ ಬ್ಯಾಚು ಜನವರಿ 1ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಜಸ್ಟ್ 1 ಕ್ಲಾಸ್ ಮುಗಿದಿದೆ. ನೀವೇನಾದರೂ ಕೇವಲ GPSTRದ ಒಂದೇ ಒಂದು ಕೋರ್ಸ್ಗೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಬೇಕಂತಂದರೆ, ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದೇ ನಾನು ಹೇಳ್ತಾ ಇರೋದು, ಓನ್ಲಿ 1000 ರೂಪೀಸ್ ಇದೆ. ನೀವೇನಾದರೂ ಈ ಬ್ಯಾಚನ್ನು ಜಾಯಿನ್ ಆಗೋದ್ರ ಜೊತೆ ಮತ್ತೆ ಏನೇನು ಕಲಿತಾರೆ ಅಂದರೆ ಇದರ ಅರ್ಥ ಇದರಲ್ಲಿ ಏನೇನಿರುತ್ತೆ ನೋಡಿ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಕಂಪ್ಲೀಟ್ ಲೈವ್ ಕ್ಲಾಸನ್ನು ನಾನು ತೊಗೋತೀನಿ. ಲೈವ್ ಕ್ಲಾಸನ್ನು ಬಿಟ್ಟು ಬೇರೆ ಏನೂ ಇರಲ್ಲ, ಇಲ್ಲಿ ನೆನಪಿಟ್ಕೊಳ್ಳಿ. ಅಂದರೆ ಇದರ ಅರ್ಥ ನಾನೇನು ಹೇಳ್ತಾ ಇದ್ದೀನಿ, ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನಾನು ಹಾಕಿರೋದಿಲ್ಲ. ಅರ್ಥ ಆಯ್ತಾ? ಡೈಲಿ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಮುಗಿದ ತಕ್ಷಣವೇ ಅದು ರೆಕಾರ್ಡ್ ಆಗಿ ಅಲ್ಲೇ ಇರುತ್ತೆ. ನೀವು ಬೇಕಾದರೆ ಇಫ್ ಯು ಮಿಸ್ ಎನಿ ಲೈವ್ ಕ್ಲಾಸ್ ಯು ಕ್ಯಾನ್ ವಾಚ್ ದಮ್ ಲೇಟರ್ ಆಲ್ಸೋ. ಕಂಪ್ಲೀಟ್ ಸಿಲೆಬಸ್ ಇಸ್ ಕವರ್ಡ್ ವಿತ್ ಪ್ರಾಕ್ಟೀಸ್. ಮೆನಿ ಮೋಕ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್. ಬೋತ್ ಪೇಪರ್ 1 and 2 ಇಂಗ್ಲೀಷ್ ವಿಲ್ ಬಿ ಕವರ್ಡ್ ವಿದ್ಯಾರ್ಥಿಗಳು. ಇದು GPSTRದ ಪೇಯ್ಡ್ ಬ್ಯಾಚದ ಲಕ್ಷಣಗಳು, ಫೀಚರ್ಸು. ಅಕಸ್ಮಾತ್ ನೀವು ಒಂದೇ ಒಂದು ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲ ಎಕ್ಸಾಮ್ಸ್ಗೆ ಬೇಕಾಗಿರುವ ಒಂದು ಸಬ್ಸ್ಕ್ರಿಪ್ಷನ್ ಬೇಕಂತಂದರೆ ನಮ್ಮಲ್ಲಿ ಯಶಸ್ಸು ಅಂತ ಬ್ಯಾಚ್ ಇದೆ. ಯಾವುದು? ಯಶಸ್ಸು ಅಂತ ತಿಳಿತಾರೆ. ಸೊ ಯಶಸ್ಸು ಬ್ಯಾಚನ್ನು ನೀವೇನಾದರೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಗೆಟ್ ಈಸಿಲಿ ವಿದ್ಯಾರ್ಥಿಗಳೇ ಪ್ರತಿಯೊಂದು ಪರೀಕ್ಷೆಗೆ ಯಾವ್ಯಾವು PSI ಟ್ರಾನ್ಸ್ಲೇಷನ್, SD FD ಇಂಗ್ಲೀಷು, GPSTR ಇಂಗ್ಲೀಷು, ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲೀಷು, C ಗ್ರೂಪು PDO ಇಂಗ್ಲೀಷು, KRAS ಇಂಗ್ಲೀಷು, ಎಲ್ಲ ಪ್ರತಿಯೊಂದು ಇಂಗ್ಲೀಷ್ಗೋಸ್ಕರ ಏನು ಬೇಕಾಗ್ತದೆ ಎಲ್ಲ ಕ್ಲಾಸನ್ನು ಅಟೆಂಡ್ ಆಗ್ಬೋದು. ಬಟ್ ಈಗ ನಿಮಗೆ GPSTR ಬೇಕಾಗಿದೆ, ಯು ಕ್ಯಾನ್ ಗೋ ವಿತ್ 1000 ರೂಪೀಸ್. ಅಥವಾ ಯಶಸ್ಸು ಬ್ಯಾಚನ್ನು ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಅದಕ್ಕೆ ಫೀಸ್ 1499 ರೂಪೀಸ್ ಇದೆ. ಹಾಗಾದರೆ ತುಂಬ ಈಸಿಯಾಗಿ ಸಬ್ಸ್ಕ್ರಿಪ್ಷನನ್ನು ಪಡಿಬೋದು ನೀವು. ಸೊ ಅಲ್ಲಿ ಒಂದು ನಂಬರ್ ಪಾಪಪ್ ಆಗ್ತಾ ಇದೆ. ಯು ಕ್ಯಾನ್ ಕಾಲ್ ಮಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಕ್ಯಾನ್ ಗೆಟ್ ದ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಆಸ್ ಈಸಿ ಆಸ್ ಪಾಸಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಸ್ ಈಸಿ ಆಸ್ ಪಾಸಿಬಲ್. ಸೊ ಹಾಗಾದರೆ ಬನ್ನಿ, ಇವತ್ತಿನ ಒಂದು GPSTR ಪೇಪರ್ 2ಗೆ ಸಂಬಂಧಪಟ್ಟ ಕೆಲವು ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ. ಆ ಕ್ವಶನ್ ಪೇಪರ್ದ ಆಳವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅಂದರೆ ಇದರ ಅರ್ಥ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರಬಹುದು ಅನ್ನುವಂತಹ ಒಂದು ವಿಚಾರವನ್ನು ಕೆಲವು ಕ್ವಶನ್ಸ್ಗಳ ಮುಖಾಂತರ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಸೊ ಕ್ಯಾನ್ ಯು ಸಿ ದ ಸ್ಕ್ರೀನ್ ಪ್ರಾಪರ್ಲಿ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್. Complete the proverbs. You know very well what proverbs are. ತಿಳಿತಾರೆ? ಯಾವಾಗಲೂ ಹೇಳ್ತಾ ಇದ್ದೀನಿ, ಈ ಪ್ರೊವರ್ಬ್ಸ್ಗಳನ್ನು ಕೇವಲ ಕಂಪ್ಲೀಟ್ ಅಷ್ಟೇ ಮಾಡೋದಿರೋದಿಲ್ಲ, ಕೆಲವೊಮ್ಮೆ ಇವತ್ತರನ್ನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲೂ ಕೇಳ್ತಿರ್ತಾನೆ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅ ಸ್ಟಿಚ್ ಇನ್ ಟೈಮ್ ಏನಾಗುತ್ತೆ? ಸೇವ್ಸ್ 9 ಆಗುತ್ತೆ. SAVES ಸೇವ್ಸ್ 9 ಆಗುತ್ತೆ. ನಾಳೆ ಸೇವ್ಸ್ ಅನ್ನೋದನ್ನು ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ದಲ್ಲೂ ಕೇಳ್ಬೋದು. GPSTR ಪೇಪರ್ 1 ಅನ್ನ ಇಂಗ್ಲೀಷ್ನಲ್ಲಿ. A stitch in time saves 9 is the right answer. Next, better late than never. ಹಂಗಾರೆ ಸರ್ ಇದು ಎಲ್ಲೇ GPSTR ಪೇಪರ್ 1 ನಲ್ಲೇ ಬರಬಹುದು. ಇದನ್ನ THAN ಧ್ಯಾನ್ ಮತ್ತು THEN ಧನ್ ಜೊತೆ ನಿಮ್ಮನ್ನ ಕಾಂಪ್ಲಿಕೇಟ್ ಮಾಡಿ ಕ್ವಶನ್ ಕೇಳ್ಬೋದು ಇದನ್ನ ಪೇಪರ್ 1 ನಲ್ಲಿ ಕೂಡ. ಅರ್ಥ ಆಯ್ತಾ ರೀ? ಸೊ ಹಾಗಾದ್ರೆ ಕ್ವಶನ್ ನಂಬರ್ 51 ಒಂದು ಕ್ವಶನ್ ಪೇಪರ್ದಲ್ಲಿ ಬಂದಂತಹ GPSTR ಪೇಪರ್ 2 ದ ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ. ನೆಕ್ಸ್ಟ್ ಮುಂದಿನ ಏನಿದೆ, ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸ್ ಇಂಟು ದ ಪ್ಲೂರಲ್ ಫಾರ್ಮ್. ಅಂದ್ರೆ ಪ್ಲೂರಲ್ ನೋಡಿ, ಇಲ್ಲಿ ಏನಾಗುತ್ತೆ ಕನ್ಫ್ಯೂಸು. ಪ್ಲೂರಲ್ ಅಂದ ತಕ್ಷಣ ನಾವು ಏನು ಪ್ಲೂರಲ್ ಮಾಡಬೇಕು? ಕನ್ಫ್ಯೂಸ್. ನೋಡಿ ನಾನೇನು ಹೇಳ್ತಾ ಇದ್ದೀನಿ, ಬೇರೆ ಸಾಲ್ವ್ ಮಾಡಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಇದೇ ಕ್ವಶನ್ ಇನ್ನೊಂದ್ಸಲ ಬಂತಂದ್ರೆ ಯಾವ ರೀತಿ ಅಪ್ರೋಚ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಪೇಯ್ಡ್ ಕ್ಲಾಸಲ್ಲಿ ಇದರದೇ ಸ್ವಭಾವದೊಂದಿಗೆ ನಿಮ್ಗೆ ಕಲಿಸ್ತಾ ಇರೋದು ನಾನು, ಅಥವಾ ಕಲಿಸ್ತಾ ಇರ್ತೇನೆ. ಯು ಕ್ಯಾನ್ ಟೇಕ್ ಸಬ್ಸ್ಕ್ರಿಪ್ಷನ್ ಇಫ್ ಯು ವಾಂಟ್. ಸೊ ಹಾಗಾದ್ರೆ ಪ್ಲೂರಲ್ ಅಂತ ಬಂದ್ರೆ ನಮಗೆ ಗೊತ್ತಾಗೋದು, ಈ ಪ್ಲೂರಲ್ ಅನ್ನ ಕಲಿಯೋದು ನಾವು ನೌನ್ ಭಾಗದಲ್ಲಿ. ಹಂಗಾರೆ ಈ ನೌನನ್ನ ಪ್ಲೂರಲ್ ಮಾಡೋದ್ರಿಂದ ಏನೇನು ಮತ್ತೆ ಬೇರೆ ಶಬ್ದಗಳ ಮೇಲೆ ಅಂದ್ರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಪ್ರಭಾವ ಬೀರುತ್ತೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ವರ್ಬ್ ಆಸ್ ವೆಲ್ ಆಸ್ ಹೆಲ್ಪಿಂಗ್ ವರ್ಬ್ ವಿದ್ಯಾರ್ಥಿಗಳೇ. ಹಂಗಾರೆ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಎರಡರ ಮೇಲೂ ನಾಮಪದದ ಲಿಂಗವನ್ನ ಸಂಖ್ಯೆಯನ್ನ ಬದಲಾವಣೆ ಮಾಡಿದರೆ ಅಲ್ಲಿ ಪ್ರಭಾವ ಬೀಳುತ್ತೆ.
ಹಂಗಾರೆ ಎಲ್ಲೆಲ್ಲಿ ನಾಮಪದ ಅದ, ಶಿಪ್ ಅದ, ಶಿಪ್ಸ್ ಮಾಡಿ. ಹಂಗಾರೆ ವರ್ಬ್ ಸೇಲ್ಡ್, ದಿಸ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ವೆದರ್ ದ ಸಬ್ಜೆಕ್ಟ್ ಇಸ್ ಪ್ಲೂರಲ್ ಆರ್ ಸಿಂಗ್ಯುಲರ್, ದ ಬೋತ್ ಪ್ಲೇಸ್, ಬೋತ್ ಸಬ್ಜೆಕ್ಟ್, ಇಟ್ ಅಗ್ರೀಸ್ ವಿತ್ ದಿಸ್ ಸೇಮ್ ಹೆಲ್ಪಿಂಗ್ ವರ್ಬ್ ಆರ್ ದಿಸ್ ಸೇಮ್ ಮೇನ್ ವರ್ಬ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಾರಿ. ಆದ್ರೆ ಅಲ್ಲಿ ಸೇಲ್ಡ್ ಇರ್ತದ, ತಿಳಿತರಿ. ನೆಕ್ಸ್ಟ್ ಓವರ್ ದ ರೀಪ್ಸ್. ರೀಪ್ಸ್ ಅಂದ್ರೆ ಬಂಡೆಗಲ್ಲುಗಳು ಅಂತ ಆಗ್ತಾವ. ಇದನ್ನು ಕೂಡ ನಾವು ಪ್ಲೂರಲ್ ಮಾಡ್ಕೋಬಹುದು. ಅಂದ್ರೆ ಇದ್ರ ಅರ್ಥ ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ನಾಮಪದಗಳಿದಾವೋ ಅವು ಏಕವಚನ ಇದ್ರೆ ಅವತ್ರನ್ನ ಪ್ಲೂರಲ್ ಮಾಡಿ. ಅವತ್ರನ್ನ ಪ್ಲೂರಲ್ ಮಾಡಿದ್ದೆ ಆದರೆ ಮುಂದೆ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಅನ್ನ ಕೂಡ ನೀನ್ ಪ್ಲೂರಲ್ ಮಾಡಬೇಕು. ಹಂಗಾರೆ ಇಲ್ಲಿರುವ ಮುಖ್ಯ ಕ್ರಿಯಾಪದವನ್ನ ಪ್ಲೂರಲ್ ಮಾಡಬೇಕಾಗಿತ್ತು, ಬಟ್ ಅದು ಇದ್ದಿದ್ದೇ ಪ್ಲೂರಲ್ ನಲ್ಲಿ ಇದೆ. ಯಾವಾಗ ಶಿಪ್ ಇತ್ತು ಅದು ಸಿಂಗುಲರ್ ಇತ್ತು, ಯಾವಾಗ ಶಿಪ್ಸ್ ಆಯ್ತು ಅದು ಪ್ಲೂರಲ್. ಅಂದ್ರೆ V2 ಅದೇ ತರ ಇರುತ್ತೆ. No need to change anything. That will become the ships sailed over the reefs is the right one, my dear students. Got it? Yes. Next one, very important. ಅಂದ್ರೆ ಕ್ರಮೇಣವಾಗಿ ನಮ್ಗೆ ಅರ್ಥ ಆಗ್ತಾ ಇದೆ ಈ ಕ್ವಶನ್ ಪೇಪರ್ ನಲ್ಲಿ ಏನಿರುತ್ತೆ ಅಂತಂದ್ರೆ, ನಮಗೆ ಈ ಗ್ರಾಮರ್ನ ನೀನು ಇದಕ್ಕೆ ಅಪ್ರೋಚ್ ಮಾಡಕ್ ಹೋಗ್ಬೇಡ. ನಾನು ಕೊಟ್ಟಿರೋ ವಾಕ್ಯದಲ್ಲಿ ಬೇಕಾಗಿರುವ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡು. ಆ ಉತ್ತರವನ್ನ ಕೊಡ್ಬೇಕಾದ್ರೆ ಈ ಗ್ರಾಮರ್ ಅನ್ನ ನೀನ್ ನೆನಪು ಮಾಡ್ಕೊಂಡು ಬರಿಬೇಕು ಅನ್ನುವಂತ ಗುಣಲಕ್ಷಣಗಳನ್ನ ಅಭ್ಯರ್ಥಿಯಲ್ಲಿ ಕಂಡುಹಿಡಿತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ಎಕ್ಸಾಂಪಲ್, ಮುಂದಿನ ಪ್ರಶ್ನೆ. ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಇನ್ ರಿಲೇಷನ್ ಟು ಅಂಡರ್ಲೈನ್ಡ್ ವರ್ಡ್. ಹೇಳ್ತಾನೆ ಹೇಳ್ತಾರದು, ದೋಸ್ ಟ್ರೀಸ್ ಆರ್ ಶಾರ್ಟ್. ಹಂಗಾರೆ ಈ ಶಾರ್ಟ್ ಅನ್ನುವಂತ ಶಬ್ದದಿಂದಲೇ ಬರುವಂತ ಅಪ್ರೋಪ್ರಿಯೇಟ್ ವರ್ಡ್ಸ್ ಇನ್ ರಿಲೇಷನ್ ಟು ದ ಅಂಡರ್ಲೈನ್ಡ್ ವರ್ಡ್. ಈ ಶಾರ್ಟ್ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತ ಶಬ್ದಗಳನ್ನೇ ನೀವು ತಗೊಂಡು ಹೇಳ್ಬೇಕು. ಹಂಗಾರೆ ಇಲ್ಲಿ ದ ಟ್ರೀಸ್ ಆರ್ ಶಾರ್ಟ್, ಟ್ರೀಸ್ ಅಂತ ಇದಾವೆ. ಶ್ರಬ್ಸ್ ಅದಕ್ಕೆ ಸ್ವಲ್ಪ ಚಿಕ್ಕದಾಗ್ತವೆ, ಹರ್ಬ್ಸ್ ಅದಕ್ಕಿಂತ ಕಡಿಮೆ ಆಗ್ತಾವ. ಹಂಗಾರೆ ಶಾರ್ಟ್ ಇದೇನಾಗತ್ತ, ಶಾರ್ಟರ್ ಆಗುತ್ತ, ಇದು ಶಾರ್ಟೆಸ್ಟ್ ಆಗುತ್ತೆ. ಸರ್ ನೀವು ಇಲ್ಲೇ ಶಾರ್ಟೆಸ್ಟ್ ನ ಬರೋದು, ಇಲ್ಲೇ ಶಾರ್ಟರ್ ಬರಲಿಲ್ಲ. ಇಲ್ಲೊಂದು ಹಿಂಟ್ ಇದೆ ನೋಡಿ, ದಟ್ ಇಸ್ ದ ಕಾಲ್ಡ್ ದ. ದ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇಂಡಿಕೇಟಿಂಗ್ ಯು ದ್ಯಾಟ್ ಪ್ಲೀಸ್ ಮೇಕ್ ಮೀ ವಾಟ್, ಸೂಪರ್ಲೇಟಿವ್ ಡಿಗ್ರಿನ ಇಲ್ಲ ಪಾಸಿಟಿವ್ ಡಿಗ್ರಿನ ನೀವೇ ಥಿಂಕ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಪಾಸಿಟಿವ್, ಕಂಪೇರಿಟಿವ್ ಅಂಡ್ ಸೂಪರ್ಲೇಟಿವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಸೊ ಇಟ್ ಮೀನ್ಸ್ ಇಲ್ಲಿ ಬೇಕಾಗಿರುವಂತಹ ಗ್ರಾಮರ್ ಯಾವುದಿತ್ತು? ಎಸ್, ಎಕ್ಸಾಕ್ಟ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇತ್ತು ವಿದ್ಯಾರ್ಥಿಗಳು. ಅರ್ಥ ಆಯ್ತಾ? ಸೊ ಯಾಕೆ ಅಂತಂದ್ರೆ ರಿಲೇಷನ್ ಅಂತ ಬಂದಿದ್ದಾನೆ ವರ್ಡ್, ಆ ತರ ಒಂದು ರಿಲೇಟ್ ಮಾಡುತ್ತೆ. ನೆಕ್ಸ್ಟ್, ಬಿಗಿನ್ ದ ಸೆಂಟೆನ್ಸ್ ಯೂಸಿಂಗ್ ಇನ್ಸ್ಪೈಟ್ ಆಫ್, ಆಲ್ದೋ. ಬೋತ್ ಆರ್ ಒನ್ ಆಫ್ ದ ಪಾರ್ಟ್ಸ್ ಆಫ್ ಸ್ಪೀಚಸ್. ದಿನೇಶ್ ಸ್ಪೋಕ್ ವೆರಿ ವೆಲ್, ಹಿ ಡಿಡ್ ನಾಟ್ ಗೆಟ್ ಎನಿ ಪ್ರೈಸ್. ಈ ಒಂದು ವಾಕ್ಯವನ್ನ ಅಂದ್ರೆ ಇದರ ಅರ್ಥ ಇಲ್ಲಿರುವಂತ ಎರಡು ಸಿಂಪಲ್ ಸೆಂಟೆನ್ಸಸ್ ಗಳನ್ನ ನಾವು ಇನ್ಸ್ಪೈಟ್ ಆಫ್ ಮತ್ತು ಆಲ್ದೋಗಳಿಂದ ತಗೊಂಡು ಒಂದು ವಾಕ್ಯವನ್ನ ಕ್ರಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ಹಂಗಾರೆ ಇದರ ಅರ್ಥ ಇನ್ಸ್ಪೈಟ್ ಆಫ್ ಇಲ್ಲಿ ಬರುತ್ತೆ. ನಂಬರ್ 1 ಅಲ್ಲಿ ಇನ್ಸ್ಪೈಟ್ ಆಫ್ ದಿನೇಶ್ ಸ್ಪೋಕ್ ವೆರಿ ವೆಲ್, ಕಾಮಾ ಕೊಡ್ಬೇಕಾಗತ್ತೆ. ಕಾಮಾ ಕೊಟ್ಟು ಹಿ ಅನ್ನ ಸ್ಮಾಲ್ ಮಾಡಬೇಕು, ಆಮೇಲೆ ಮುಂದೆ ಹೆಂಗಿತ್ತಂಗೆ ಬರಿಬೇಕು. ಅಂದ್ರೆ ಇನ್ಸ್ಪೈಟ್ ಆಫ್ ದಿನೇಶ್ ಸ್ಪೋಕ್ ವೆರಿ ವೆಲ್, ಹಿ ಡಿಡ್ ನಾಟ್ ಗೆಟ್ ಎನಿ ಪ್ರೈಸ್. ನೋಡಿ, ಪಂಕ್ಚುಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅವನ ಚೆನ್ನಾಗಿ ಮಾತನಾಡಿದರೂ ಕೂಡ ಆತನಿಗೆ ಬಹುಮಾನ ಸಿಗಲಿಲ್ಲ, ಈ ತರ. ನೆಕ್ಸ್ಟ್, ಆಲ್ದೋ ಅನ್ನೋದು ಕೂಡ ಹಂಗೆ ಬರುತ್ತೆ, ಸೇಮ್. ಆಲ್ದೋ ದಿನೇಶ್ ಸ್ಪೋಕ್ ವೆರಿ ವೆಲ್, ಕಾಮಾ ಹಿ ಡಿಡ್ ನಾಟ್ ಗೆಟ್ ಎನಿ ಪ್ರೈಸ್. ಇದು ಆಲ್ಸೋ ಸೇಮ್ ಆಗುತ್ತೆ. ಅರ್ಥ ಆಯ್ತಾರೆ? ಅಂದ್ರೆ ಇದರ ಅರ್ಥ ಇಲ್ಲಿ ಕಾಮಾ ಕೊಟ್ಟು ಹಿ ಮಾಡ್ಕೊಳ್ಳೋದೇನಿದೆಲ್ಲ ಅದೊಂದು ಇಂಪಾರ್ಟೆಂಟ್ ಚೆಕ್ ಇದೆ. ಆಮೇಲೆ ಕೊನೆಗೆ ಫುಲ್ ಸ್ಟಾಪು, ಅಲ್ಲಿ ದಿನೇಶ್ ಅನ್ನ ಸ್ಮಾಲ್ ಲೆಟರ್ ಮಾಡಬಾರ್ದು, ಬಿಕಾಸ್ ಇಟ್ ಇಸ್ ಪ್ರಾಪರ್ ನೌನ್. ಸೊ ದೆನ್ ಇಟ್ ಬಿಕಮ್ಸ್ ಅ ಪ್ರಾಪರ್ ಎಕ್ಸಾಂಪಲ್, ಪ್ರಾಪರ್ ಸೆಂಟೆನ್ಸಸ್ ಯೂಸಿಂಗ್ ದೋಸ್ ವರ್ಡ್ಸ್ ಮೈ ಡಿಯರ್ ಫ್ರೆಂಡ್ಸ್. So next it is about what we used to say that phonetics my dear students. ಯಾರು ಟ್ರಾನ್ಸ್ಕ್ರೈಬ್ ಅಂತ ತಗೊಂಡ್ಬಿಡ್ತಾರೋ ನೋಡಿ, ಟ್ರಾನ್ಸ್ಲೇಷನ್ ಬೇರೆ, ಟ್ರಾನ್ಸ್ಕ್ರೈಬ್ ಬೇರೆ. ದ ವರ್ಡ್ ಟ್ರಾನ್ಸ್ಕ್ರೈಬ್ ಕಮ್ಸ್ ಇನ್ ಫೊನೆಟಿಕ್ಸ್. ತಿಳಿತಾರೆ? ಇದನ್ನ ಫೊನೆಟಿಕ್ಸ್ ಆಧಾರದ ಮೇಲೆ ನೀವು ಬರಿಬೇಕಾಗಿರುತ್ತೆ. ಅರ್ಥ ಆಯ್ತಾನ ಅದರದ್ದು? ಹಂಗಾರೆ ಯಾರು ಇದನ್ನ ಫೊನೆಟಿಕ್ಸ್ ಆಧಾರದ ಮೇಲೆ ಬರೀಲಿಕ್ಕೆ ಬರುತ್ತೋ ಅವರಿಗೆ ತುಂಬಾ ಈಸಿ ಆಗುತ್ತೆ. ಸರ್ ಹಂಗಾರೆ ಇದಕ್ಕೆ ಒಂದು ಏನಾದರೂ ಮಾರ್ಗ ಇದೆನಾ? Can you tell us that which way we should approach this kind of question? Obviously, if you are very good in reading way, ಅಥವಾ ನೀವು ಏನಾದರೂ ತುಂಬಾ ಚೆನ್ನಾಗಿ ಫೊನೆಟಿಕ್ ಆಗಿ ಓದುವಂತ ಕೌಶಲ್ಯ ಇತ್ತಂದ್ರೆ ನೀವು ಒಂದು 50% ಇದನ್ನು ಸಾಲ್ವ್ ಮಾಡಿದಂಗೆ. ಇನ್ 50% ಫೊನೆಟಿಕ್ಸ್ ಅನ್ನ ಕಲ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಸ್, ಬನ್ನಿ. ದ ಆರ್ ದಿ ವಿ ಯೂಸ್ ಟು ಸೇ
So we can use to write the. Next, fountain or fountain. Fountain pen ಅಂತಾರಲ್ಲ, ಹಂಗ ಫೌಂಟನ್ಸ್ ಆಗುತ್ತೆ ಅದು. ಅದರ ಇದಾಗುತ್ತೆ ಟನ್ಸ್, ಫೌಂಟನ್ಸ್ ತಿಳಿತಾ ಥರದ್ದು ಫೌಂಟನ್ಸ್. ಸೊ ನಾವು ಇಟ್ ಈಸ್ ಫೌಂಟನ್ಸ್. ಸೊ ನಾವು ವಿ ಹ್ಯಾವ್ ಟು ರೈಟ್ ಫೌಂಟನ್ಸ್, ತಿಳಿತಾರೆ ಫೌಂಟನ್ಸ್ ತಿಳಿತಾ ಥರದ್ದು ಫೌಂಟನ್ಸ್. ಸೊ ಫೌಂಟನ್ಸ್, the fountains mingle, M-I-N-G-L. ಆಯ್ತಾ ಏನಾದದು? The fountains mingle with, what is that? With, W-I-T, with. With the, same again, ಮತ್ತೆ ಈ ಥರನೇ ಬರಬೇಕಾಗತ್ತೆ. the river ಅಲ್ಲ, river, R-I-R, ತಿಳಿತಾರಿ, ವಿ ಮುಂದೆ ಅ, river. So this is the transcribe of the following sentence with that. So ಹೀಗೆ 51 ದಿಂದ 55 ವರೆಗಿನ ಪೇಪರ್ 2 ದ ಕ್ವಶನ್ಸ್ಗಳನ್ನು ನಾನು ಒಂದು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ರೈಟ್ ದಿಸ್ ಒನ್. ಆರ್ ಯು ಅಂಡರ್ಸ್ಟ್ಯಾಂಡ್ ಮೀ? ಸೊ ಇನ್ ಕಮೆಂಟ್ ಸೆಕ್ಷನ್ if you have any doubt, you can write your doubts my dear students. And one more thing I would like to tell you that ಇದೇ ರೀತಿಯಾದಂಥ ಕ್ಲಾಸ್ಗಳನ್ನು ನೀವು ಏನಾದರೂ ಪಡಿಬೇಕಾದ್ರೆ ಸೊ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಮ್ಮ ಚಾನಲನ್ನು ಫ್ರೀ ಕ್ಲಾಸಸ್ಸನ್ನು ಕೂಡ ನೀವು ಪಡಿತೀರಾ. ಅದರದೊಂದಿಗೆ ನಿಮಗೆ ನಾನು ಪೇಯ್ಡ್ ಕ್ಲಾಸಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪದ ಲಿಂಕ್ ಇದೆ, ಆ ಲಿಂಕನ್ನು ತೊಗೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಈಗಲೇ ಜಸ್ಟ್ ಒಂದೇ ಕ್ಲಾಸ್ ಮುಗಿದಿದೆ, 2ನೇ ಬ್ಯಾಚದ್ದು. ಯು ಕ್ಯಾನ್ ಜಾಯಿನ್ ದೇರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಟುಡೇಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.